ठीक है ಇದನ್ನ ಸರಿಯಾಗಿ ನೆನಪಿಟ್ಟುಕೊಳ್ಳ್ರಿ ಇದು ಯಾವುದು ಡೆಪ್ರಿಸಿಯೇಷನ್ ಇನ್ಶೂರೆನ್ಸ್ ರಿಪೇರ್ಸ್ ಆಮೇಲೆ ಕ್ವಾಲಿಟಿ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಅಂತ ಬರ್ತೈತಿ ಕ್ವಾಲಿಟಿ ಗುಣಮಟ್ಟ ನಿಯಂತ್ರಣ ಬರ್ತೈತಿ ಅದನ್ನ ನೀವು ಲೆಕ್ಕಕ್ಕೆ ತಗೋಬೇಕು ರೆಕಾರ್ಡ್ ಮಾಡಬೇಕು ठीक है ಇದಾದ ನಂತರ ಬರೋದು ಯಾವ್ಕಿದ್ರೆ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ administrative overhead what is administrative overhead administrative overhead means it is the indirect material indirect labor and indirect expense which is incurred in the administrative department of the organization not factory of the organization indirect material indirect labor indirect expense ಮೂರು ಐಟಮ್ ನೆನ್ಪಿಟ್ಕೊಳ್ಳಿ ಈ ಆಡಳಿತ ಕಚೇರಿಯಲ್ಲಿ ಉಪಯೋಗ ಆಗಿರತಕ್ಕಂತ ಕಚ್ಚಾ ವಸ್ತು ಮಟೀರಿಯಲ್ ಅಂದ್ರೆ ಏನ ಮಟೀರಿಯಲ್ ಘನಾತ್ಮಕವಾದದ್ದು ಏನನ್ನು ಉಪಯೋಗ ಮಾಡಿದಿರಿ ದಿನನಿತ್ಯ ವ್ಯವಹಾರದಾಗ ಅದಕ್ಕೆ ಮಟೀರಿಯಲ್ ಅಂತ ಕರಿತೀವಿ ठीक है ಇನ್ನು ಎರಡನೇದು ಯಾವ್ದು ಇದರಲ್ಲಿ ಲೇಬರ್ ಆಡಳಿತ ಕಚೇರಿಯಲ್ಲಿ ಇರ್ತಕ್ಕಂತ ಕಾರ್ಮಿಕರು ಅವ ಸಿಪಾಯಿನ ಇರ್ಬೋದು ಅವ ಆಫೀಸರ್ ಇರ್ಬೋದು ಕಾರ್ಮಿಕ ಅಲ್ಲಿ ಆಡಳಿತ ಕಚೇರಿಯಲ್ಲಿ ಬರ್ತಕ್ಕಂತ ಕಾರ್ಮಿಕರು ಎಷ್ಟು ಬರ್ತಾರೋ ಜನ ಎಷ್ಟದಾರು ಆನಂತರ ಎಕ್ಸ್ಪೆನ್ಸ್ ಇನ್ ದಿ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಆಡಳಿತ ಕಚೇರಿ ಸಂಬಂಧಪಟ್ಟಿರ್ತಕ್ಕಂತ ಖರ್ಚುಗಳು ಎಷ್ಟದಾವು ಅವೆಲ್ಲಾನು ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ದಾಗ ತಗೋಬೇಕು ನೀವೇನ್ ನಿಮ್ ತಲೆಯಾಗ ಏನಿರ್ಬೇಕಂದ್ರೆ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅಂದ್ರೆ ಆಡಳಿತ ಕಚೇರಿ ಆಡಳಿತ ಕಚೇರಿ ಒಳಗೆ ಏನಾದ್ರು ಖರ್ಚುಗಳು ಬರ್ತಾವು ಅನ್ನೋದು ನಿಮ್ಗೆ ಗೊತ್ತಾಯ್ತಂದ್ರ ಅವನ್ನೆಲ್ಲಾನು ಕೂಡ್ ಮಾಡಿ ಇಲ್ಲಿ ತಂದು ಬರಿಬೇಕು ठीक है ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಎಲ್ಲಾನು ಬರಿಬೇಕಾಗ್ತದೆ ಇನ್ನು ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಬರೋದು ಯಾವ್ದಂತ ಕೇಳಿದ್ರ ಒಂದನೇದು ಸ್ಯಾಲರಿ ಟು ಆಫೀಸ್ ಸ್ಟಾಫ್ ಆರ್ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ salary of administrative staff or account staff ನಾ ಇನ್ಕ ಹೇಳಿದೀನಿ ನಿಮ್ಗೆ ಒಬ್ಬ ಸಿಪಾಯಿನಿಂದ ಹಿಡ್ಕೊಂಡು ಆಫೀಸರ್ ತನಕ ಎಷ್ಟು ಮಂದಿ ನೌಕರರು ಬರ್ತಾರೋ ಅವ್ರದ್ದೆಲ್ಲಾರ್ದು ಪಗಾರ ಎಲ್ಲಿ ಕೇಳಿದ್ರ ಆಡಳಿತ ಕಚೇರಿ ವರ್ಕರ್ ಪಗಾರ ಎಲ್ಲಾರ್ದು ठीक है ಇನ್ನು ಎರಡನೇದು ಹಾಕಿದ್ರ ಜನರಲ್ ಆಫೀಸ್ ಎಕ್ಸ್ಪೆನ್ಸ್ to maintain that administrative department what are the general expenses we incur ಎಲ್ಲಾ ರೀತಿ ಎಕ್ಸ್ಪೆನ್ಸಸ್ ಅಲ್ಲಿ ಏನ್ ಬೇಕಿದ ರೆಂಟ್ ಬೇಕು ಲೈಟಿಂಗ್ ಬೇಕು ರೇಟ್ಸ್ ಬರ್ತೈತಿ ಟ್ಯಾಕ್ಸಸ್ ಬರ್ತಾವು ಟೆಲಿಫೋನ್ ಬರ್ತೈತಿ ಸ್ಟೇಷನರಿ ಬರ್ತೈತಿ ಪೋಸ್ಟೇಜ್ ಬರ್ತೈತಿ ಇವನ್ನೆಲ್ಲಾನು ತಗೋಬೇಕಾಗ್ತೈತಿ ಜನರಲ್ ಆಫೀಸ್ ಎಕ್ಸ್ಪೆನ್ಸ್ ಜನರಲ್ ಆಫೀಸ್ ಮೀನ್ಸ್ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಬಾಡಿಗೆ ಇತ್ತಂದ್ರೆ ಬಾಡಿಗೆ ತಗೋಬೇಕು ಲೈಟ್ ಬಿಲ್ ಎಷ್ಟು ಬರ್ತೈತಿ ಆ ಡಿಪಾರ್ಟ್ಮೆಂಟ್ ಲೈಟ್ ಬಿಲ್ ಅಂದ್ರೆ ಎಲ್ಲಾ ಆರ್ಗನೈಸೇಷನ್ ಎಲ್ಲ ಆ ಬಿಲ್ಡಿಂಗ್ ಸಂಬಂಧಪಟ್ಟಿರ್ತಕ್ಕಂಥ ಲೈಟ್ ಬಿಲ್ ಆ ಬಿಲ್ಡಿಂಗ್ ಸಂಬಂಧಪಟ್ಟಿರ್ತಕ್ಕಂಥ ರೆಂಟ್ ರೇಟ್ಸ್ ಟ್ಯಾಕ್ಸಿಸ್ ಮುನ್ಸಿಪಲ್ ಟ್ಯಾಕ್ಸಿಸ್ ಅದು ಇರ್ಬೋದು ಆ ಅಂತರ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ದಾಗ ಏನಿರ್ತೀರ ಟೆಲಿಫೋನ್ ಇರ್ತೈತಿ ಇಂಟರ್ನೆಟ್ ಫೆಸಿಲಿಟಿ ಇರ್ತಾವು ಟೆಲಿಫೋನ್ ಖರ್ಚು ಎಷ್ಟು ಬಂದಿರ್ತೈತಿ ಸ್ಟೇಷನರಿ ಖರ್ಚು ಎಷ್ಟು ಬಂದೈತಿ ಪೋಸ್ಟೇಜ್ ಎಷ್ಟು ಬಂದೈತಿ ಇಲ್ಲ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಇದು ठीक है ಒಂದನೇದು ವರ್ಕರ್ ಸಂಬಂಧಪಟ್ಟಿದ್ದು ಇನ್ಕ ಅಲ್ಲಿಯೂ ಬಂದಿತ್ತು ಎಲ್ಲಿ ಫ್ಯಾಕ್ಟರಿ ಆದಾಗೂ ಸ್ಯಾಲರಿ ಬಂದಿತ್ತು ಫ್ಯಾಕ್ಟರಿಯಾಗ ಸ್ಯಾಲರಿ ಬಂದಿತ್ತು ಯಾವುದು ಫ್ಯಾಕ್ಟರಿ ಆಗಿದ್ದಿರ್ತಕ್ಕಂಥ ವರ್ಕರ್ ಸ್ಯಾಲರಿ ಇಲ್ಲಿ ಸ್ಯಾಲರಿ ಯಾವ್ದು ಕೇಳಿದ್ರ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಆಗಿದ್ದಿರ್ತಕ್ಕಂಥ ವರ್ಕರ್ ಸ್ಯಾಲರಿ ठीक है next audit fee is the fee given to auditor. Who is the auditor? Auditor is the person, independent person appointed to check the books of accounts. Auditor ಕೊಡ್ತಕ್ಕಂತ fee ನಾವು audit fee ಅಂತ ಕರಿತೀವಿ ಇವ ಅಕೌಂಟ್ ಗಳನ್ನು ಚೆಕ್ ಮಾಡ್ತಾನ ಈ ಚೆಕ್ ಮಾಡಾಕ ನಾವು ಏನ್ ಕೊಡ್ತೀವಿ audit fee ಬರ್ತೈತಿ ಜನರಲ್ ಆಫೀಸ್ ಗೆ ಸಂಬಂಧಪಟ್ಟಂತೆ ಖರ್ಚಾಗ್ತದೆ
ठीक ಈ ಆಡಿಟ್ ಫೀನು ಎಲ್ಲಿ ಬರುತ್ತೆ ಅಡ್ಮಿನಿಸ್ಟ್ರೇಟಿವ್ ಬರ್ತೈತಿ ಲೀಗಲ್ ಎಕ್ಸ್ಪೆನ್ಸಸ್ ನೀವು ಆಡಿಟ್ ದಾಗ ತಪ್ಪು ಮಾಡ್ರಿ ಗೌರ್ಮೆಂಟ್ ಲೆವೆಲ್ ದಾಗ ತಪ್ಪು ಮಾಡ್ರಿ ಯಾವ ಖರ್ಚು ಮಾಡ್ರಿ ಕಾನೂನು ಬದ್ಧವಾಗಿ ಕೊಡ್ತಕ್ಕಂತ ಎಕ್ಸ್ಪೆನ್ಸಸ್ ಕಾನೂನು ಪ್ರಕಾರ ಕೊಡ್ತಕ್ಕಂತ ಎಕ್ಸ್ಪೆನ್ಸ್ಗಳು ಏನ್ ಬರ್ತಾವು ಅವು ಆಡಳಿತಕ್ಕೆ ಸಂಬಂಧಕ್ಕೆ ಬರ್ತಾವು ಅದಕ್ಕ ಲೀಗಲ್ ಎಕ್ಸ್ಪೆನ್ಸಸ್ ಎಲ್ಲಿ ತಗೋರಿ ಅಡ್ಮಿನಿಸ್ಟ್ರೇಷನ್ ದಾಗ ತಗೋರಿ ಇಲ್ಲಿ ನೆಕ್ಸ್ಟ್ ಬರೋದು ಯಾವ್ದಿದ್ರೆ ಡೆಪ್ರಿಸಿಯೇಷನ್ ಡೆಪ್ರಿಸಿಯೇಷನ್ ಅಂದ್ರೆ ಇನ್ಕ ಹೇಳಿದಂಗ ಮತ್ ಮೂರು ಬರ್ತಾವ ಇಲ್ಲಿ ಬರೀ ಡೆಪ್ರಿಸಿಯೇಷನ್ ಅಷ್ಟಲ್ಲ ಡೆಪ್ರಿಸಿಯೇಷನ್ ಇನ್ಶೂರೆನ್ಸ್ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಇವು ಮೂರು ತಗೋಬೇಕು ಡೆಪ್ರಿಸಿಯೇಷನ್ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಇನ್ಶೂರೆನ್ಸ್ ನ ಎಲ್ಲಿಯೂ ಬರ್ದಿಲ್ಲ ನೆನಪಿಟ್ಟುಕೊಳ್ಳಿ ಬಾಯಲ್ಲಿ ಹೇಳಕತ್ತೀನಿ ನಾನು ಈ ಮೂರು ಐಟಮ್ ತಗೋಬೇಕು ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಆಫ್ ಆಫೀಸ್ ಬಿಲ್ಡಿಂಗ್ ಬರೀ ಆಫೀಸ್ ಬಿಲ್ಡಿಂಗ್ ಅಷ್ಟ ಅಲ್ಲ ಆಫೀಸ್ನಾಗ ಏನೇನು ಆಸ್ತಿಗಳು ಬರ್ತಾವಲ್ಲ ಆಫೀಸ್ನಾಗ ಏನ್ ಆಸ್ತಿ ಬರ್ತಿದ್ರ ಆಫೀಸ್ ನಲ್ಲಿ ಆಫೀಸ್ ಬಿಲ್ಡಿಂಗ್ ಒಂದೇದ್ ಅದ್ರೊಳಗೆ ಬರ್ತಕ್ಕಂಥದ್ದು ಏನಕ್ಕಿದ್ರ ಫರ್ನಿಚರ್ ಇಂಪಾರ್ಟೆಂಟ್ ಫರ್ನಿಚರ್ ಬರ್ತೈತಿ ಟಿವಿ ಬರ್ತೈತಿ ಆ ನಂತರ ಕಂಪ್ಯೂಟರ್ ಬರ್ತಾವ ಪ್ರಿಂಟರ್ ಬರ್ತಾವ ಆ ನಂತರ ಟೈಪಿಂಗ್ ಇಕ್ವಿಪ್ಮೆಂಟ್ ಬರ್ತಾವ ಟ್ರೆಜರಿ ಬರ್ತಾವ ಇವೆಲ್ಲ ಇವತ್ತು ಎಲ್ಲಾರ್ದು ಏನದು ಡೆಪ್ರಿಸಿಯೇಷನ್ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಆ ನಂತರ ಯಾವುದು ಇನ್ಶೂರೆನ್ಸ್ ಇವೆಲ್ಲಾ ಕೂಡ್ಸ್ ತಗೋಬೇಕು ಎದಕ್ ಸಂಬಂಧವ ಇವೆಲ್ಲಿರ್ತಾವ ಆಫೀಸ್ ಬಿಲ್ಡಿಂಗ್ ಒಳಗಡೆ ಇರ್ತವೆ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಅದು ಎಲ್ಲ ಇಲ್ಲೇ ತಗೋಬೇಕಾಗ್ತದೆ ಇದಾದ್ಮೇಲೆ ನೆಕ್ಸ್ಟ್ ಬರೋದು ಯಾವ್ದು ಅಂತ ಕೇಳಿದ್ರ ಇವಿಷ್ಟು ಇಂಪಾರ್ಟೆಂಟ್ ಆಗಿ ತಗೊಂಡಿ ನಾನು ಸರಿಯಾಗಿ ನೆನ್ಪಿಟ್ಕೊಳ್ರಿ ಇದು ನೀವು ಒಡಿದು ತಗೋಬೇಕಾಗ್ತತಿ ಸರಿಯಾಗಿ ನೆನ್ಪಿಟ್ಕೊಳ್ರಿ ಒಬ್ಬ ಮ್ಯಾನೇಜರ್ ಇದ್ದಂದ್ರ ಆಫೀಸ್ ಎಡ್ ಸೇವೆಯನ್ನು ಕೊಟ್ಟಾನ ಫ್ಯಾಕ್ಟ್ರಿ ಎಡ್ ಸೇವೆಯನ್ನು ಕೊಟ್ಟಾನ ಇದನ್ನೆಲ್ಲ ನೋಡ್ಕೊಂಡು ಒಡೆದು ತಗೋಬೇಕಾಗ್ತೈತಿ ಇನ್ನೊಂದು ಇಲ್ಲಿ ಬರ್ತೈತಿ ಕೌಂಟಿಂಗ್ ಆಫ್ ಸ್ಯಾಲರಿ ಅಂತ ಬರ್ತೈತಿ ಇದನ್ನ ನಾನು ಡೀಟೇಲ್ ಆಗಿ ಯಾವ ಐಟಮ್ಗಳು ಬರ್ದಿಲ್ಲ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಐಟಮ್ ಬರ್ದೇನೆ ಉದ್ದು ಬರ್ದಿಲ್ಲ ಅದು ಸರಿಯಾಗಿ ನೆನ್ಪಿಟ್ಕೊಳ್ರಿ ನೀವೇನ್ ತಿಳ್ಕೊಬೇಕು ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಸಲುವಾಗಿ ಒಂದು ಬಿಲ್ಡಿಂಗ್ ಇರುತ್ತೆ ಆ ಬಿಲ್ಡಿಂಗ್ ನಲ್ಲಿ ಬರ್ತಕ್ಕಂತ ಇಂಡೈರೆಕ್ಟ್ ಮಟೀರಿಯಲ್ ಇಂಡೈರೆಕ್ಟ್ ಲೇಬರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಎಲ್ಲ ತಂದು ಬರಿಬೇಕು ನಿಮ್ಗೆ ಗೊತ್ತಾಗುತ್ತೆ ಇನ್ನ ಇಲ್ಲಿ ಬರೇ ಫರ್ನಿಚರ್ ಬಿತ್ತಂದ್ರ ಅದು ಆಫೀಸ್ನಾಗೆ ಇರ್ತೈತಿ ಅಂತ ಗೊತ್ತಾಗುತ್ತೆ ಇಷ್ಟನ್ನು ಮಾಡ್ರಿ ಇದು ಯಾವುದು ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಬರ್ತೈತಿ ಇನ್ ನೆಕ್ಸ್ಟ್ ಓವರ್ ಹೆಡ್ ಯಾವ್ದು ಅಂತ ಕೇಳಿದ್ರ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಇವ್ನ ಹೊಡೆದು ಎರಡು ಮಾಡಿದೀವಿ ಸೆಲ್ಲಿಂಗ್ ಒಂದ್ ಬೇರೆ ಮಾಡಿದೀವಿ ಡಿಸ್ಟ್ರಿಬ್ಯೂಷನ್ ಒಂದ್ ಬೇರೆ ಮಾಡಿದೀವಿ ಸೆಲ್ಲಿಂಗ್ ಓವರ್ ಹೆಡ್ ಯಾವ್ದು ಅಂತ ಕೇಳಿದ್ರ ನೀವು ವಸ್ತುಗಳನ್ನ ಮಾರಾಟ ಮಾಡ್ಲಿಕ್ಕೆ ಏನ್ ಖರ್ಚು ಕೊಡ್ತೀರಿ ಅದೆಲ್ಲಾನು ಸೇಲ್ಸ್ ಅಲ್ಲಿ ಬರ್ತದ ಸೆಲ್ಲಿಂಗ್ ಓವರ್ ಹೆಡ್ ಅಂದ್ರ ಸೇಲ್ಸ್ ಡಿಪಾರ್ಟ್ಮೆಂಟ್ ದಾಗ ಏನ್ ಎಕ್ಸ್ಪೆನ್ಸ್ ಬರ್ತಾವು ಮಾರಾಟ ಮಾಡ್ಲಿಕ್ಕೆ ಒಂದು ಡಿಪಾರ್ಟ್ಮೆಂಟ್ ಮಾಡಿದ್ರಿ ಆ ಡಿಪಾರ್ಟ್ಮೆಂಟ್ ದಾಗ ಬರ್ತಕ್ಕಂಥವು ಇಂಡೈರೆಕ್ಟ್ ಮಟೀರಿಯಲ್ ಇಂಡೈರೆಕ್ಟ್ ಲೇಬರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಸೇಲ್ಸ್ ಓವರ್ ಹೆಡ್ ಅಂದ್ರೆ ಯಾವ್ದು ಕೇಳಿದ್ರ ಮಾರಾಟ ಮಾಡ್ಲಿಕ್ಕೆ ಏನ್ ಬೇಕು ಸೇಲ್ಸ್ಮನ್ ಬೇಕಾಗ್ತಾರ ಸೇಲ್ಸ್ಮನ್ ಸ್ಯಾಲರಿ ಇರ್ಬೋದು ಸೇಲ್ಸ್ಮನ್ ಕಮಿಷನ್ ಇರ್ಬೋದು ಸೇಲ್ಸ್ಮನ್ ಅಲವನ್ಸಸ್ ಇರ್ಬೋದು ಸೇಲ್ಸ್ಮನ್ ಸಂಬಂಧಪಟ್ಟದೆಲ್ಲ ಹೋಗ್ಬೇಕು ಕಮಿಷನ್ ಸ್ಯಾಲರಿ ಅಲವನ್ಸ್ ಟು ಸೇಲ್ಸ್ಮನ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಫಾರ್ ದಿ ಸೇಲ್ಸ್ ಪರ್ಸನಲ್ ಮಾರಾಟ ಮಾಡೋರು ಒಂದ್ ಊರಿಂದ ಇನ್ನೊಂದು ಊರಿಗೆ ತಿರುಗಾಡಿ ಪ್ರಚಾರ ಮಾಡ್ತಿರ್ತಾರ ಅವ್ರ ಪ್ರಚಾರ ಮಾಡ್ಬೇಕಾದ್ರೆ ಏನ್ ಖರ್ಚು ಬರ್ತೈತಿ ಅದಕ್ಕೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ ಅದನ್ನ ಇಲ್ಲೇ ತಗೋಬೇಕು ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ಅಡ್ವರ್ಟೈಸ್ಮೆಂಟ್ ಅಂಡ್ ಪಬ್ಲಿಸಿಟಿ ಅಂತ ತಿಳ್ಕೊಂಡಿದ್ದೇನೆ ಅಡ್ವರ್ಟೈಸ್ಮೆಂಟ್ ಅಂಡ್ ಪಬ್ಲಿಸಿಟಿ ನೀವು ಮಾರಾಟ ಮಾಡ್ಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕಾಗ್ತದೆ ಇದನ್ ಬರ್ತದೆ ಅಡ್ವರ್ಟೈಸ್ಮೆಂಟ್ ಅಂತ ನೆಕ್ಸ್ಟ್ ಬರೋದು ಯಾವ ಕೇಳಿದ ಲೀಗಲ್ ಎಕ್ಸ್ಪೆನ್ಸ್ ಫಾರ್ ಬ್ಯಾಡ್ ಡೇಟ್ ರಿಯಲೈಸ್ಡ್ ಬ್ಯಾಡ್ ಡೇಟ್ ಆಗಿತ್ತು ಅದನ್ನ 3 ಪಡಿಬೇಕಾದ್ರೆ ಮಾರಿದ ಮೇಲೆ ಬ್ಯಾಡ್ ಡೇಟ್ ಬಂದಿರ್ತತಿ ಆ ಬ್ಯಾಡ್ ಡೇಟ್ ಅನ್ನ ಕೋರ್ಟ್ ಕೇಸ್ ಹಾಕಿ ನೀವು 3 ಪಡ್ಕೋಬೇಕಾದ್ರೆ ಏನ್ ಎಕ್ಸ್ಪೆನ್ಸಸ್ ಬರ್ತಾವು ಅವೆಲ್ಲಾನು ಏನಂತ ಕೇಳಿದ್ರ ಲೀಗಲ್ ಎಕ್ಸ್ಪೆನ್ಸ್ ಫಾರ್ ಬ್ಯಾಡ್ ಡೇಟ್ ರಿಯಲೈಸೇಷನ್ ಮಾರ್ಕೆಟ್ ರಿಸರ್ಚ್ ಎರಡು ಟೈಪ್ ರಿಸರ್ಚ್ ಬರ್ತಾವ ಪ್ರೊಡಕ್ಟ್ ರಿಸರ್ಚ್ ಎಲ್ಲಿ ಬರುತ್ತೆ ಕೇಳಿದ್ರ ಫ್ಯಾಕ್ಟ್ರಿಯಾಗ ಬರ್ತೈತಿ
ಮಾರ್ಕೆಟ್ ರಿಸರ್ಚ್ ಎಲ್ಲಿ ಬರ್ತಕ್ಕೆ ಅಂದ್ರ ಸೇಲ್ಸ್ ಆಗ ಬರ್ತೈತಿ ಸರಿಯಾಗಿ ನೆನ್ಪಿಟ್ಕೊಳ್ರಿ ಸೇಲ್ಸ್ ಆಗ ಬರ್ತೈತಿ ಮಾರ್ಕೆಟ್ ರಿಸರ್ಚ್ ಸೇಲ್ಸ್ ಆಗ ಬರ್ತೈತಿ ಮಾರ್ಕೆಟ್ ರಿಸರ್ಚ್ ಅಂದ್ರೆ ಏನ್ ಮಾಡೋದು ನಮ್ ವಸ್ತುವನ್ನ ಯಾವ ಏರಿಯಾದಲ್ಲಿ ಹೆಚ್ಚು ಮಾರಕ್ ಸಾಧ್ಯತೆ ಯಾವ ಕಸ್ಟಮರ್ ನಮ್ಮವ್ರ ಆ ನಂತರ ಯಾವ ಲೆವೆಲ್ದವ್ರು ಇದಾರು ಯಾವ ಟೈಮ್ನಾಗ ತಗೋತಾರು ಇದ್ರ ಬಗ್ಗೆ ಎಲ್ಲ ಸಂಶೋಧನೆ ಮಾಡ್ತೀವಿ ಮಾರ್ಕೆಟ್ ರಿಸರ್ಚ್ ಆ ಮಾರ್ಕೆಟ್ ರಿಸರ್ಚ್ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸ್ಪೆನ್ಸ್ ಎಲ್ಲಾನು ಸೇಲ್ಸ್ ಅಲ್ಲೇ ತಗೋಬೇಕು ಇದಾದ ನಂತರ ನೆಕ್ಸ್ಟ್ ಯಾವ ಕೇಳಿದ್ರ ರಾಯಲ್ಟಿ ಆನ್ ಸೇಲ್ಸ್ ಅಂತ ಕೇಳಿದ್ರ ನೀವ್ ಯಾರಿಗೋ ಏನು ಒಪ್ಪಿಸ್ಬಿಟ್ಟಿರ್ತೇರಿ ನಮ್ ವಸ್ತು ನಿನ್ ಕಡೆ ಕೊಡ್ತೀವಿ ನೀವ್ ಮಾರಾಟ ಮಾಡಪ್ಪ ಅಂತ ನಾವು ರಾಯಲ್ಟಿ ಕೊಡ್ತಿರ್ತೇವೆ ಟೀಟಾ ನಮ್ದೊಂದ್ 10 ರೂಪಾಯಿ ಒಂದೇನ್ ರೇಟ್ ಐತಿ ಅವ್ರು ರಾಯಲ್ಟಿ ಕೊಡ್ತಾರೆ ಒಂದ್ ವಸ್ತು ಮಾರಿ ಇಂಟ್ರೆಸ್ಟ್ ಕೊಡ್ತೀವಿ ಅಂತ ಹೇಳ್ತಾರೆ ಜಸ್ಟ್ ಲೈಕ್ ಕಮಿಷನ್ ಆನ್ ಸೇಲ್ ಟೀಟಾ ಆಫ್ಟರ್ ಸೇಲ್ ಸರ್ವಿಸಸ್ ಕಾಸ್ಟ್ ಸೇಲ್ ಮಾಡಿರ್ತೀರಿ ಸೇಲ್ ಮಾಡಿರ್ತಾರೆ ಅವ್ರಿಗೆ ಏನು ಕೊಟ್ಟಿದ್ರೆ ಗ್ಯಾರಂಟಿ ಕೊಟ್ಟಿರ್ತಾರೆ ಏನ್ ತಿಳ್ಕೊಂಡ ಒಂದ್ ವರ್ಷ ತನಕ ನಿಮ್ಗೆ ಏನಾದ್ರೂ ನಾವು ಹೆಲ್ಪ್ ಮಾಡ್ತೀವಿ ಬಂದ ನೋಡ್ತೀವಿ ನಿಮ್ ವಸ್ತು ಏನಾದ್ರೂ ಮತ್ ಸರಿ ಮಾಡಿ ಕೊಡ್ತೀವಿ ಆಫ್ಟರ್ ಸೇಲ್ ಸರ್ವಿಸಸ್ ಕಾಸ್ಟ್ ಕಮ್ಸ್ ಅಂಡರ್ ದಿ ಸೆಲ್ಲಿಂಗ್ ಅಂಡ್ ಸೇಲ್ಸ್ ಎಕ್ಸ್ಪೆನ್ಸ್ ಇವ್ ಇಷ್ಟನ್ನ ಸರಿಯಾಗಿ ನೆನ್ಪಿಟ್ಕೊಳ್ರಿ ಇದನ್ನ ಎಲ್ಲಾ ನೆನ್ಪಿಟ್ಕೋಕಾದ್ರೂ ನೀವ್ ಏನಂತ ನೆನ್ಪಿಡ್ಬೇಕು ಮಾರಾಟ ಮಾಡ್ಲಿಕ್ಕೆ ಖರ್ಚು ಬರ್ತಿತ್ತಂದ್ರ ಅದನ್ನ ಎಲ್ಲಿ ತಂತ ಬರಿಬೇಕಂದ್ರ ಸೆಲ್ಲಿಂಗ್ ಓವರ್ ಹೆಡ್ ಕೆಳಗ್ ತಂದು ಬರಿಬೇಕು if that expense comes to sell the product you record under the selling overhead ಕೆಳಗ್ ಬರೀರಿ ಇದಾದ ನೆಕ್ಸ್ಟ್ ಬರೋದು ಯಾವ್ದು ಅಂತ ಕೇಳಿದ್ರ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ what is distribution overhead is the overhead incurred for the distribution of goods after the sale ಪೂರೈಕೆ ಮಾಡೋದು ಪೂರೈಕೆ ಅಂದ್ರೆ ಮಾರಿರ್ತೀರಿ ಮಾರಿ ನಂತರ ಒಪ್ಪಿಸ್ಬೇಕಾದ್ರೆ ಫಸ್ಟ್ ಬರೋ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಇದು ಡೆಲಿವರಿ ವ್ಯಾನ್ ಅಂತ ಬರ್ತೈತಿ ಇಲ್ಲಿ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಡೆಲಿವರಿ ವ್ಯಾನ್ ಎಕ್ಸ್ಪೆನ್ಸ್ ಅಂದ್ರೆ ಒಂದು ವ್ಯಾನ್ ಇರ್ತೈತಿ ಆ ವ್ಯಾನ್ ಎಕ್ಸ್ಪೆನ್ಸ್ ಏನಕ್ಕಿದ್ರ ಅಲ್ಲಿ ಡ್ರೈವರ್ ಬೇಕು ಅದಕ್ಕೆ ಡೀಸೆಲ್ ಹಾಕ್ಬೇಕು ಅದು ಟೈರ್ ಟ್ಯೂಬ್ಗೆ ಎಕ್ಸ್ಪೆನ್ಸ್ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಬರ್ತೈತಿ ಅದು ಡೆಲಿವರಿ ವ್ಯಾನ್ ಎಕ್ಸ್ಪೆನ್ಸ್ ಬರ್ತೈತಿ ರೋಡ್ ಟ್ಯಾಕ್ಸ್ ಕೊಡ್ಬೇಕು ಇವೆಲ್ಲ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಆಗಿ ಬರ್ತಾವ ಇನ್ ನೆಕ್ಸ್ಟ್ ಇದು ಡೆಲಿವರಿ ವ್ಯಾನ್ ಎಕ್ಸ್ಪೆನ್ಸ್ ಆದ್ರೆ ಎರಡನೇದು ಬರುತ್ತೆ ಕಾಸ್ಟ್ ಆಫ್ ವೇರ್ ಹೌಸಿಂಗ್ ಸೇಲೇಬಲ್ ಪ್ರಾಡಕ್ಟ್ ತಯಾರು ಮಾಡಿದ ನಂತರ ಮಾರಾಟ ಮಾಡ್ಬೇಕು ನಂತರ ವಸ್ತುವನ್ನ ವೇರ್ ಹೌಸ್ ನಲ್ಲಿ ಇಡಬೇಕಾಗ್ತಾ ಇದೆ ವೇರ್ ಹೌಸ್ ಕಾಸ್ಟ್ ಮೀನ್ಸ್ ಯು ಹ್ಯಾವ್ ಟು incur the expense in connection with the warehouse. Warehouse is the building. Warehouse rent, warehouse insurance, warehouse depreciation, warehouse manager salary, and warehouse maintenance expenses. All you have to record in the distribution overhead. Distribution overhead ಅಲ್ಲಿ ಬರ್ತಾವ. Warehouse ಅಂದ್ರೆ ಯಾವುದು ವಸ್ತು ಉತ್ಪಾದನೆ ಆದ ನಂತರ ಅದನ್ನ ಇಡ್ಲಿಕ್ಕೆ ವ್ಯವಸ್ಥೆ ಮಾಡಿರ್ತೀರಿ ಮಾರಾಟ ಆಗುವವರೆಗೆ ಇಡಬೇಕು ಅಥವಾ ಮಾರಾಟ ಮಾಡಿದ ನಂತರ ಒಯ್ಯುವರೆಗೆ ಇಡಬೇಕಾಗ್ತದೆ ಗೋಡಾವನ್ದಾಗ ಇಡ್ತೀರಿ ಆ ಗೋಡಾವನ್ ಎಕ್ಸ್ಪೆನ್ಸ್ ಎಲ್ಲಾನು ಎಲ್ಲಿ ಬರ್ತಿದ್ರ ಬರ್ತೈತಿ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ಅಲ್ಲಿ ನೀವು ಬರಿಬೇಕಾಗ್ತದ ಯಾವುದು ವೇರ್ ಹೌಸ್ ಎಕ್ಸ್ಪೆನ್ಸ್ ಇನ್ ವೇರ್ ಹೌಸ್ ಎಕ್ಸ್ಪೆನ್ಸ್ ಸಂಬಂಧಪಟ್ಟದ್ದು ನಾ ಹೇಳಿ ವೇರ್ ಹೌಸ್ ಅಂದ್ರೆ ಯಾವುದು ಒಂದನೇದು ಯಾವ್ದು ಕೇಳಿದ್ರೆ ಡಿಸ್ಟ್ರಿಬ್ಯೂಷನ್ ಬರೋದು ಟ್ರಾನ್ಸ್ಪೋರ್ಟೇಶನ್ ಅಂದ್ರೆ ಯಾವುದು ಮುಟ್ಟಿಸ್ತಕ್ಕಂಥದ್ದು ಎರಡನೇದು ಅವ್ನು ಒಯ್ಯುವವರೆಗೆ ಅದನ್ನ ಸರಿಯಾದ ರೀತಿ ಕಾಯ್ಕೊಂಡು ಹೋಗೋದು ವೇರ್ ಹೌಸ್ ಮೂರನೇದು ಯಾವ್ದು ಕೇಳಿದ್ರೆ ಕಾಸ್ಟ್ ಆಫ್ ಡೆಲಿವರಿಂಗ್ ದಿ ಪ್ರಾಡಕ್ಟ್ ಟು ದಿ ಕಸ್ಟಮರ್ ಬರೀ ಡೆಲಿವರಿ ಏನ್ ಎಕ್ಸ್ಪೆನ್ಸ್ ಕೊಟ್ರೆ ಆಗುಲ್ಲ ಆಂತರ ಡೆಲಿವರಿ ಮಾಡ್ಲಿಕ್ಕೂ ಕಸ್ಟಮರ್ಗ ಅವು ಖರ್ಚು ಬರ್ತಾವ ಅದೇ ಇಲ್ಲರೇ ನಾಕಾಬಂದಿ ಇರ್ಬೋದು ಅಥವಾ ಆಕ್ಟ್ರಾ ಇರ್ಬೋದು ಅಥವಾ ಮತ್ತೆ ಯಾರೇ ಕಮಿಷನ್ಗಳು ಇರ್ಬೋದು ಆ ನಂತರ ಓದ್ಕೊಡ್ಲಿಕ್ಕೆ ಯಾರೇ ಡೆಲಿವರಿ ಬಾಯ್ ಇರ್ಬೋದು ಇವೆಲ್ಲಾ ಎಕ್ಸ್ಪೆನ್ಸ್ ಅನ್ನ ಎಲ್ಲಿ ತಗೋಬೇಕಂತ ಹೇಳಿದ್ರೆ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ತಗೋಬೇಕು ಈ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಕಾಸ್ಟ್ ಶೀಟ್ ಅನ್ನ ಹಾಕ್ತಿವಿ ಇವೆಲ್ಲಾ ನಿಮ್ಗೆ ಗೊತ್ತಿರ್ಬೇಕು ಇಲ್ಲಿಗೆ ಡೀಟೇಲ್ಸ್ ಆಫ್ ಕಾಸ್ಟ್ ಕ್ಲಾಸಿಫಿಕೇಶನ್ ಮುಗೀತದ ಕಾಸ್ಟ್ ಕ್ಲಾಸಿಫಿಕೇಶನ್ ಮುಗೀತದ ಇನ್ನ ನಾನ್ ಕಾಸ್ಟ್ ಐಟಮ್ಸ್ ಅಂತ ಕೇಳ ಬರ್ತಾವ ಅವ್ನ ಮುಂದಿನ ಪೀರಿಯಡ್ ನಲ್ಲಿ ಹೇಳ್ತೀನಿ ನಾನು ನಾಳೆಗೆ ಹೇಳ್ತೀನಿ ಇವತ್ತಿಗೆ ಇಷ್ಟು ಸಾಕು ನಾಳೆಗೆ ನಾನ್ ಕಾಸ್ಟ್ ಐಟಮ್ ಯಾವ ಬರ್ತಾವ ಅಂತ ಹೇಳ್ತೀನಿ ಆಮೇಲೆ ನಿಮ್ಗ ನಾಳೆಗೆ ಕಾಸ್ಟ್ ಶೀಟ್ ಕೊಟ್ಟು ಕಾಸ್ಟ್ ಶೀಟ್ ಯಾವ ರೀತಿ ಕೊಟ್ಟು
ನಾಡಿದಿಂದ ನಿಮ್ಗೆ ಎಕ್ಸಾಂಪಲ್ಸ್ ನ ತಗೋತೀನಿ ಮ್ಯಾಮ್. ಅದಕ್ಕೆ ಇವೆಲ್ಲಾನು ಸರಿಯಾಗಿ ನೋಡಿಟ್ಕೊಡ್ರಿ. ಇದ್ರ ನೀವು ನೋಡ್ಬೇಕಾದದ್ದು ಏನಂತ ಕೇಳಿದ್ರ, ಒಂದನೇದ್ದು ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ಆಗಿ ಯಾವ ಬರ್ತಾವ ನಿಮ್ಗೆ ಕ್ಲಿಯರ್ ಗೊತ್ತಾಗಬೇಕು. ಡಿಸ್ಟ್ರಿಬ್ಯೂಷನ್ ಅಂದ್ರೆ ಸರಿಯಾಗಿ ಗೊತ್ತು ಮಾಡ್ಕೋಬೇಕು. ಆ ಅಂತರ ಸೆಲ್ಲಿಂಗ್ ಯಾವ ಬರ್ತಾವ ನೀವು ಎರಡು ಕೂಡ್ಸ ತಗೋತೀವಿ, ಕೆಳಗ ಮೇಲೆ ಬರೋದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ. ಆಯ್ತಾ, ಇದು ಹೆಡ್ಡಿಂಗ್ ಏನ್ ಮಾಡ್ತೀನಿ, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಂತ ಮಾಡ್ತೀನಿ. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಂತ ಮಾಡೋದ್ರಿಂದ ಇವೆರಡೂ ಹಿಂದ ಮುಂದೆ ನಡೀತೈತಿ. ಆದ್ರೆ ಇದ್ರ ಹಿಂದ್ ಬರ್ತಕ್ಕಂಥದ್ದು ಯಾವ ಕೇಳಿದ್ರ ಅಡ್ಮಿನಿಸ್ಟ್ರೇಟಿವ್. ಅಡ್ಮಿನಿಸ್ಟ್ರೇಟಿವ್ ಹೆಡ್ದಾಗ ಯಾವ ಎಕ್ಸ್ಪೆನ್ಸ್ ಗಳು ಬರ್ತಾವೋ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರ್ಬೇಕು. ನಾನಂತೂ ಅಗದಿ ಡೀಟೇಲ್ ಆಗಿ ಹೇಳಿದೀನಿ. ಅದು ನೀವ್ಗ ಮತ್ತೆ ಯಾವ ಬರ್ತಾವು ಅನ್ನೋದು ನಿಮ್ಗೆ ಡೀಟೇಲ್ ಆಗಿ ಗೊತ್ತಿರ್ಬೇಕು. ಅಡ್ಮಿನಿಸ್ಟ್ರೇಷನ್ ಅಡ್ಮಿನಿಸ್ಟ್ರೇಷನ್ ಅಂತ ನೆಕ್ಸ್ಟ್ ಯಾವ ಕೇಳಿದ್ರ ಅದ್ರ ಹಿಂದ್ ಬರೋದು ಫ್ಯಾಕ್ಟ್ರಿ ಓವರ್ ಹೆಡ್. ಫ್ಯಾಕ್ಟ್ರಿ ಒಳಗೆ ಯಾವ ಎಕ್ಸ್ಪೆನ್ಸ್ ಗಳು ಬರ್ತಾವು, ಫ್ಯಾಕ್ಟ್ರಿ ಬಿಲ್ಡಿಂಗ್ ಅಂದ್ರೆ ಪ್ರೊಡಕ್ಷನ್ ಯೂನಿಟ್ ದಾಗ ಏನಾನ ಎಕ್ಸ್ಪೆನ್ಸ್ ಗಳು ಬರ್ತಾವಲ್ಲ ಅವ್ರದ್ದೆಲ್ಲಾದ್ರೂ ನಿಮ್ಗೆ ಮಾಹಿತಿ ಇರ್ಬೇಕು, ಅವ್ನು ತಿಳ್ಕೊಬೇಕು. ಅದಕ್ಕ ಅವನ್ನೆಲ್ಲಾನು ನೋಡ್ಕೋರಿ. ಇವನ್ನೆಲ್ಲಾನು ನಾ ಪ್ರಾಬ್ಲಮ್ ಬಂದಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ಹೆಂಗ್ ಬರುತ್ತೆ ಅಂತ ತಿಳ್ಕೊಂಡು. ಅವ್ನು ಮಾಡ್ಬೇಕಾಗ್ತತಿ. ಫ್ಯಾಕ್ಟ್ರಿ ಓವರ್ ಹೆಡ್ ಬರ್ತಾವು. ಫ್ಯಾಕ್ಟ್ರಿ ಹಿಂದ್ ಬರೋದು ಯಾವ್ದು ಕೇಳಿದ್ರ ನಿಮ್ಗ ಯಾವುದು ಈ ಕಾಸ್ಟ್ ಗಳು. ಫ್ಯಾಕ್ಟ್ರಿ ಇಂದ ಯಾವ್ದು ಬರುತ್ತೆ ಕೇಳಿದ್ರ ಇದು ಓವರ್ ಹೆಡ್ ಇನ್ಕತಕ್ಕಾದು. ಇದ್ರ ಹಿಂದ್ ಪ್ರೈಮ್ ಕಾಸ್ಟ್ ಬರ್ತೈತಿ. ಈ ಪ್ರೈಮ್ ಕಾಸ್ಟ್ ಆಗಿ ಯಾವ್ದು ಬರುತ್ತೆ ಕೇಳಿದ್ರ ಡೈರೆಕ್ಟ್ ಮಟೀರಿಯಲ್ ಬರ್ತತಿ, ಡೈರೆಕ್ಟ್ ಲೇಬರ್ ಬರ್ತತಿ, ಡೈರೆಕ್ಟ್ ಎಕ್ಸ್ಪೆನ್ಸ್ ಬರ್ತಾವ. ಡೈರೆಕ್ಟ್ ಮಟೀರಿಯಲ್ ಎಷ್ಟ, ಡೈರೆಕ್ಟ್ ಲೇಬರ್ ಎಷ್ಟ, ಡೈರೆಕ್ಟ್ ಎಕ್ಸ್ಪೆನ್ಸ್ ಎಷ್ಟ, ಇವ್ ಮೂರು ಕೂಡಿಸಿ ಪ್ರೈಮ್ ಕಾಸ್ಟ್ ಮಾಡ್ಕೋದು. ಆ ಪ್ರೈಮ್ ಕಾಸ್ಟ್ ನಾವ್ ಏನ್ ಮಾಡ್ಬೇಕಂದ್ರ ಫ್ಯಾಕ್ಟ್ರಿ ಓವರ್ ಹೆಡ್ ಕೂಡಿಸ್ಬೇಕು. ಫ್ಯಾಕ್ಟ್ರಿ ಓವರ್ ಹೆಡ್ ಕೂಡಿಸಿದ್ರ ಫ್ಯಾಕ್ಟ್ರಿ ಕಾಸ್ಟ್ ಬರ್ತೈತಿ. ಫ್ಯಾಕ್ಟ್ರಿ ಕಾಸ್ಟ್ ಗೆ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಕೂಡಿಸ್ಬೇಕು, ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರ್ತೈತಿ. ಕನ್ವರ್ಷನ್ ಕಾಸ್ಟ್ ಅಂತ ಕರಿತೀವಿ, ಫ್ಯಾಕ್ಟ್ರಿ ಕನ್ವರ್ಷನ್ ಕಾಸ್ಟ್. ಆಮೇಲೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಕೂಡಿಸಿದ್ರ ಕಾಸ್ಟ್ ಆಫ್ ಸೇಲ್ ಬರ್ತೈತಿ. ಕಾಸ್ಟ್ ಆಫ್ ಸೇಲ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ನಮ್ಗೆ ಎಷ್ಟು ಪ್ರಾಫಿಟ್ ಬೇಕು ಅದ್ ಪ್ರಾಫಿಟ್ ಕೂಡಿಸ್ತೀವಿ. ಆ ಪ್ರಾಫಿಟ್ ಕೂಡಿಸಿ ನಾವ್ ಏನ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಸೆಲ್ಲಿಂಗ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದಕ್ಕ ಇಲ್ಲಿ ನಾವು ಸೆಲ್ಲಿಂಗ್ ಪ್ರೈಸ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಈ ಚಾರ್ಟ್ ಡಿಪೆಂಡ್ ಐತಿ. ಅದ್ರ ಸಲುವಾಗಿ ಸರಿಯಾಗಿ ನೆನಪಿಟ್ಟುಕೊಳ್ರಿ. ಈಗ ನಿಮಗ ಹಂತಗಳನ್ನ ನಾ ಹೇಳಿದ್ದೀನಿ. ಮೊಟ್ಟ ಮೊದಲೇ ಬರೋದು ಯಾವ್ದಂತ ಕೇಳಿದ್ರ ಡೈರೆಕ್ಟ್ ಮಟೀರಿಯಲ್. ಯಾವ್ದು ತಗೋಬೇಕು, ಡೈರೆಕ್ಟ್ ಮಟೀರಿಯಲ್ ತಗೋಬೇಕು. ಡೈರೆಕ್ಟ್ ಮಟೀರಿಯಲ್ ಅಂದ್ರೆ ಎರಡನೇದು ಡೈರೆಕ್ಟ್ ಲೇಬರ್ ತಗೋಬೇಕು. ಡೈರೆಕ್ಟ್ ಲೇಬರ್ ಅಂದ್ರೆ ಯಾವ್ದು ತಗೋಬೇಕು, ನೀವೇನ್ ತಗೋಬೇಕು, ಡೈರೆಕ್ಟ್ ಎಕ್ಸ್ಪೆನ್ಸ್ ತಗೋಬೇಕು. ಇವು ಮೂರನ್ನು ಕೂಡಿಸ್ರಿ. ಯು ಟೇಕ್ ದಿ ಟೋಟಲ್ ಆಫ್ ದೀಸ್ ತ್ರೀ, ದಟ್ ಈಸ್ ಕಾಲ್ಡ್ ಎಸ್ ಪ್ರೈಮ್ ಕಾಸ್ಟ್. ಅದು ಪ್ರೈಮ್ ಕಾಸ್ಟ್ ಆಗ್ತತಿ. ಪ್ರೈಮ್ ಕಾಸ್ಟ್ ಅಂತರ ನೆಕ್ಸ್ಟ್ ಏನ್ ಮಾಡ್ಬೇಕು, ಓವರ್ ಹೆಡ್ ಗಳು ಆಡ್ ಮಾಡ್ಕೋತ ಹೋಗ್ಬೇಕು. ಪ್ರೈಮ್ ಕಾಸ್ಟ್ ಒಂದೇದ್ ಯಾವ್ದು ಕೂಡ್ಸ್ರಿ ಅಂತ ಕೇಳಿದ್ರ ಫ್ಯಾಕ್ಟ್ರಿ ಓವರ್ ಹೆಡ್ ಕೂಡ್ಸ್ರಿ. ಫ್ಯಾಕ್ಟ್ರಿ ಓವರ್ ಹೆಡ್ ಕೂಡ್ಸಿರ ಫ್ಯಾಕ್ಟ್ರಿ ಕಾಸ್ಟ್ ಬರ್ತತಿ. ಫ್ಯಾಕ್ಟ್ರಿ ಕಾಸ್ಟ್ ಕೂಡಿಸಿದ ನಂತರ ನೆಕ್ಸ್ಟ್ ಯಾವ್ದು ಕೂಡ್ಸ್ರಿ, ಅಡ್ಮಿನಿಸ್ಟ್ರೇಷನ್ ಕೂಡ್ಸ್ರಿ. ಅಡ್ಮಿನಿಸ್ಟ್ರೇಷನ್ ಕೂಡಿಸಿದ ನಂತರ ಯಾವ್ದು ಕೂಡ್ಸ್ರಿ, ಸೆಲ್ಲಿಂಗ್ ಮತ್ತು ಡಿಸ್ಟ್ರಿಬ್ಯೂಷನ್ ಕೂಡ್ಸ್ರಿ. ಇವೆಲ್ಲಾ ಕೂಡ್ಸಿದ್ರೆ ಏನ್ ಬರ್ತಾರೆ, ಕಾಸ್ಟ್ ಆಫ್ ಸೇಲ್ ಬರ್ತತಿ. ಆ ಕಾಸ್ಟ್ ಆಫ್ ಸೇಲ್ ಏನ್ ಮಾಡ್ಬೇಕು, ನಿಮ್ಗೆ ಎಷ್ಟ್ ಪ್ರಾಫಿಟ್ ಬೇಕು ಅಟ್ ಪ್ರಾಫಿಟ್ ಕೂಡ್ಸ್ರಿ. ಇಲ್ಲ ಲಾಸ್ ಬೇಕಿತ್ತಂದ್ರ ಅಟ್ ಲಾಸ್ ಅನ್ನ ಕಳಿರಿ. ಕಳೆದ್ರೆ ಏನ್ ಸಿಗತ್ ಕೇಳಿದ್ರ ಸೆಲ್ಲಿಂಗ್ ಪ್ರೈಸ್ ಅಥವಾ ಸೇಲ್ ಸಿಗ್ತತಿ. ಇದನ್ನ ನಾ ಮುಂದಿನ ಪೀರಿಯಡ್ ಅಲ್ಲಿ ನಿಮ್ಗ ಹೇಳ್ತೀನಿ. ಇದ್ರ ಸಂಗಾಟ ಇನ್ ಕಾಸ್ಟ್ ಯಾವ ಐಟಮ್ ಬರೋದಿಲ್ಲ ಅವನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇಲ್ಲಿಗೆ ಸಾಕು.